ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ ನ ಮ್ಯಾಟ್ ಭಾಗದ 28th ಟಾಪಿಕ್ ಲೆಟರ್ ಮೇಟ್ರಿಕ್ಸ್ ಅಥವಾ ಅಕ್ಷರಗಳ ಮಾತೃಕೆ. ಈ ಟಾಪಿಕ್ ನ ಮೇಲಿನ ಕ್ವೆಶನ್ ಗಳನ್ನ ಸಾಲ್ವ್ ಮಾಡೋಣ. ಸೊ ಡೈರೆಕ್ಷನ್ಸ್ ಏನು? ಸೂಚನೆಗಳು. The letters in the matrix have a specific relation in rows and column. ಅಡ್ಡ ಸಾಲು ಮತ್ತು ಕಂಬ ಸಾಲಿನಲ್ಲಿ ನಿರ್ದಿಷ್ಟವಾದ ಒಂದು ಸಂಬಂಧವನ್ನು ಹೊಂದಿರುತ್ತದೆ. ಏನು? ಮಾತೃಕೆಯಲ್ಲಿರುವ ಅಕ್ಷರಗಳು. ಫೈಂಡ್ ದ ರಿಲೇಷನ್ ಅಂಡ್ ಆನ್ಸರ್ ದ ಕ್ವೆಶನ್ಸ್. ಸೊ ಕೊಟ್ಟಿರುವ ಮಾತೃಕೆಯಲ್ಲಿನ ಅಕ್ಷರಗಳು ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಒಂದು ನಿರ್ದಿಷ್ಟ ಸಂಬಂಧವನ್ನು ಹೊಂದಿರುತ್ತವೆ. ಆ ಸಂಬಂಧವನ್ನು ಗುರುತಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ ಮುಂಚೆ ಇದು ಆಲ್ರೆಡಿ ಒಂದ್ಸತಿ ಮಾಡಿದ್ದೆ 15th ಟಾಪಿಕ್ ಅಲ್ಲಿ. ಇನ್ನೊಂದ್ಸತಿ ರಿವೈಸ್ ಮಾಡ್ಕೊಬಿಡೋಣ, ಈಸಿ ಆಗಿದೆಯಾ ಅಂತ ಅಷ್ಟೇ. ಸೊ ಲೆಟರ್ಸ್ ನ ಪ್ಲೇಸ್ ವ್ಯಾಲ್ಯೂ ಗೊತ್ತಿರ್ಬೇಕು. ಸೊ A1, B2, C3, D4, E5, F6, ಆಮೇಲೆ Z26, Y25 ಹಾಗೆ. ಸೊ ಇದನ್ನ ರೆಫರ್ ಮಾಡಿದೆ, ಯಾವುದೇ ಚಾರ್ಟ್ ಮತ್ತೆ ABCD ಬರ್ಕೊಂಡು 1 2 3 ಬರ್ಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಹೇಗೆ ನೆನ್ಪಿಟ್ಕೋಬಹುದು ಅಕ್ಷರಗಳನ್ನಂತ ನೋಡೋಣ. ಸೊ A1, B2, C3, D4, E5 ಎಲ್ಲಾರ್ಗು ಇಷ್ಟು ಗೊತ್ತಿರುತ್ತೆ, ಸರಿಯಲ್ಲ? ಆಮೇಲೆ Y25, Z26 ಇದು ಕೂಡ ಎಲ್ಲಾರ್ಗು ಗೊತ್ತಿರುತ್ತೆ, ಲಾಸ್ಟ್ 2 ಅಕ್ಷರಗಳಲ್ಲ. ಈಗ F ಅನ್ನ ಹೇಗ್ ನೆನ್ಪಿಟ್ಕೋಬಹುದು? F ಫಿಕ್ಸ್ 6 ರೈಮಿಂಗ್ ಇದೆಯಾ? 6. ಸೊ F ಏನಾಗ್ಬೇಕು? 6. G ಅಲ್ಲಿ ನೋಡಿದ್ರೆ G ಅಲ್ಲಿ 7 ಹೀಗ್ ಬರ್ತಿದೆ ನೋಡಿ. ಸೊ G ಏನು? 7. ಆಮೇಲೆ H ಅನ್ನ ಹೀಗ್ ಮಾಡ್ಕೊಂಡ್ರೆ ಏನಾಗುತ್ತೆ? 8 ಆಗುತ್ತೆ. ಸೊ H 8. I ನ ಕರ್ಸಿವ್ ಲೆಟರ್ ಅಲ್ಲಿ ಹೇಗ್ ಬರಿತೀವಿ? ಹೀಗ್ ಬರಿತೀವಿ, ಸರಿಯಲ್ಲ? ಸೊ 9 ತರ ಕಾಣಿಸ್ತಿದೆ. ಸೊ I 9. J ನ ಹೀಗ್ ಬರ್ಕೊಂತೀವ ಸ್ಮಾಲ್ ಲೆಟರ್ಸ್ ಅಲ್ಲಿ. ಸೊ ಇದನ್ನ 1 ಅಂತ ತಗೊಂಡು ಮೇಲೆ ಇರೋ ಚುಕ್ಕಿನ 0 ಅಂತ ತಗೊಂಡ್ರೆ ಸೊ J ಏನಾಗುತ್ತೆ? 10. ಸೊ J 10. K ಹೀಗಿರೋ ಲೈನ್ ಅನ್ನ ಸ್ಟ್ರೈಟ್ ಮಾಡ್ಕೊಂಡ್ರೆ, ಹೀಗ್ ಮಾಡ್ಕೊಂಡ್ರೆ ಸೊ K ಏನಾಗುತ್ತೆ? 11 ಆಗುತ್ತೆ. ಅಥವಾ ಕಿಂಗ್ಸ್ 11 ಪಂಜಾಬ್ ಕ್ರಿಕೆಟ್ ಟೀಮ್ ಅಲ್ಲ, ಅದು ಕೂಡ ನೆನ್ಪಿಟ್ಕೋಬಹುದು. ಸೊ K 11. L ಮತ್ತೆ 12. L 12 ಏನಾಗ್ತಿದೆ? ರೈಮಿಂಗ್ ಆಗ್ತಿದೆ. L 12 ರೈಮಿಂಗ್ ಇದೆಯಾ? ಸೊ L 12. M 3 ತರ ಇದೆ ನೋಡಿ, 3 ತರ ಇದೆ. ಸೊ ಅದಕ್ಕೆ M 13. N ನೈಟ್ರೋಜನ್, N ನೈಟ್ರೋಜನ್ 14. ಸೊ N 14. ಅಥವಾ N ಗೆ 4 ಕಾರ್ನರ್ ಗಳಿದೆ, 1 2 3 4. ಸೊ 4 ಕಾರ್ನರ್ಸ್ ಇರೋದ್ರಿಂದ N 14 ಆಗ್ಬೋದು, ಸರಿನಾ? ಆಮೇಲೆ O ಗೆ ಆಫ್ ನೆನ್ಪಿಟ್ಕೊಳ್ಳಿ. ಆಫ್ ಅಂದ್ರೆ ಅಂತ ಸೌಂಡ್ ಬರ್ತಿದೆಯಲ್ಲ. ಸೊ 15 ಅಲ್ಲೂ ಅಂತ ಸೌಂಡ್ ಬರ್ತಿದೆ, ಆಫ್ 15. ಸೊ P 6 ತರ ಇದೆ, ಉಲ್ಟಾ ಆಗಿರೋ 6 ತರ ಇದೆ, ಸರಿಯಲ್ಲ? ಸೊ P ಏನು? 16. ಸೊ Q ಗೆ ಹೀಗ್ ಬರ್ಕೊಂಡ್ರೆ, ಹೀಗೂ ಬರ್ಕೋಬೋದಾ Q ಅನ್ನ? ಸೊ Q ಅನ್ನ ಹಾಗ್ ಬರ್ಕೊಂಡ್ರೆ Q ಏನಾಗುತ್ತೆ? 17. R ರೈಟ್ ಟು ವೋಟ್. ವೋಟ್ ಎಷ್ಟು ವರ್ಷಕ್ಕೆ ಮಾಡ್ತೀವಿ? 18 ವರ್ಷಕ್ಕೆ. ಸೊ R ಅಂದ್ರೆ ರೈಟ್ ಟು ವೋಟ್ 18. S ಹೀಗ್ ಮಾಡ್ಕೊಂಡ್ರೆ S ಏನಾಗುತ್ತೆ? 9 ತರ ಕಾಣಿಸುತ್ತೆ, ಸರಿಯಲ್ಲ? ಸೊ S ಏನು? 19. T20 ಮ್ಯಾಚ್ ಎಲ್ಲಾರ್ಗು ಗೊತ್ತಿದೆ. ಸೊ T20 ಕ್ರಿಕೆಟ್ ಮ್ಯಾಚ್, ಸರಿಯಲ್ಲ? ಆಮೇಲೆ U ಅಂದ್ರೆ ಅಂಡರ್ 21 ಇಯರ್ಸ್. ಸೊ U 21. ಸೊ U ಅನ್ನ ಇನ್ನೊಂದ್ ತರನು ಬರ್ಕೋಬಹುದು, ಹೀಗೂ ಕೂಡ ಬರೀತಾರಲ್ಲ ಕೆಲವ್ರು U ಅನ್ನ ಡಿಸೈನ್ ಆಗಿ. ಸೊ ಹೀಗ್ ಬರೆದ್ರೆ ಇದು 2, ಇದು 2, ಇದು 1, ಸರಿನಾ? ಸೊ ಹೀಗ್ ಮಾಡಿದ್ರೆ U ಆಗುತ್ತೆ. ಸೊ ಹಾಗೂ ನೆನ್ಪಿಟ್ಕೋಬಹುದು 21. V ಗೆ ಇಲ್ಲೊಂದ್ ಲೈನು, ಇಲ್ಲೊಂದ್ ಲೈನ್, 2 ಲೈನ್ ಬರ್ತಿದ್ಯಾ? ಸೊ V 22. ಸೊ W ಕೂಡ 3 ತರ ಇದೆ, ಸರಿಯಲ್ಲ? ಹೀಗೆ 3 ತರ ಇದೆ. ಸೊ W ಏನು? 23. M ಏನು? M ಹೀಗೆ 3 ತರ ಇರೋದ್ರಿಂದ 13. W ಈ ಕಡೆ 3 ಇರೋದ್ರಿಂದ 23. ಸೊ W ಕಡೆಗೆ Z ಕಡೆಗೆ ಬರೋದ್ರಿಂದ 23. M ಮಧ್ಯದಲ್ಲಿ ಇರೋದ್ರಿಂದ 13, 23, ಸರಿನಾ? ಸೊ X 4 ಲೈನ್ಸ್ ಬರ್ತಿದೆ ಹೀಗೆ. ಸೊ X ಏನು? 24.
ಸೊ ಇದಿಷ್ಟಾದ್ಮೇಲೆ ನಿಮ್ಗೆ ಲೆಟರ್ಸ್ ಅನ್ನ ನಂಬರ್ಸ್ ಅನ್ನ ಬರೆದು ನೋಡೋ ಅವಶ್ಯಕತೆ ಇರಲ್ಲ. ನೀವೇ ಯಾವ್ದಾದ್ರು ಟ್ರಿಕ್ ಯೂಸ್ ಮಾಡ್ಬೋದು, ಬೇರೆ ಲಾಜಿಕ್ ಕೂಡ ಯೂಸ್ ಮಾಡ್ಬೋದು. ಬಟ್ ಲೆಟರ್ ಹೇಳಿದ ತಕ್ಷಣ ಅದ್ರ ನಂಬರ್ ನೆನಪಾಗ್ಬೇಕು ನಿಮ್ಗೆ. ನಂಬರ್ ಹೇಳಿದ ತಕ್ಷಣ ಅದ್ರ ಲೆಟರ್ ಕೂಡ ನೆನಪಾಗ್ಬೇಕು. ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ಎಲ್ಲಾರು. ಲೆಟರ್ ನಂಬರ್ ತಲೆಲೇ ಇರ್ಬೇಕು, ಲೆಟರ್ ನ ನಂಬರ್, ಸರಿನಾ? ಸೊ ಹಾಗಾದ್ರೆ ಟೈಮ್ ವೇಸ್ಟ್ ಆಗಲ್ಲ ಎಕ್ಸಾಮ್ ಅಲ್ಲಿ. ಹಿಂದೆ ಮುಂದೆ ತಿರ್ಗಿಸಿ, ಪೇಜ್ ತಿರ್ಗಿಸಿ, ಲೆಟರ್ಸ್ ಎಲ್ಲ ಬರ್ಕೊಂಡು ನಂಬರ್ ಹುಡುಕೋ ಅವಶ್ಯಕತೆ ಇರಲ್ಲ, ಸರಿನಾ? ಇದಿಷ್ಟೇ ಅಲ್ಲ ಕಾನ್ಸೆಪ್ಟ್, ಇನ್ನೊಂದು ಕಾನ್ಸೆಪ್ಟ್ ಕೂಡ ಇದೆ, ಆಪೋಸಿಟ್ ನಂಬರ್ಸ್ ಅಂತ. ಆಪೋಸಿಟ್ ಲೆಟರ್ಸ್, ಆಪೋಸಿಟ್ ಲೆಟರ್ಸ್, ಸರಿನಾ? ಸೊ ಆಪೋಸಿಟ್ ಲೆಟರ್ಸ್ ಹೇಗೆ, ಎ ಇಂದ ಎಂ ತನಕ ಹೀಗ್ ಬರ್ಕೊಂಡು, ಎ ಟು ಎಂ ಹೀಗ್ ಬರ್ಕೊಂಡು, ಎಂ ಆದ್ಮೇಲೆ ಎನ್, ಇಲ್ಲಿಂದ ಝೆಡ್ ತನಕ ಹೀಗ್ ಬರ್ಕೋಬೇಕು, ಸರಿನಾ? ಸೊ ಹಾಗೆ ಬರ್ಕೊಂಡಾಗ ಏನಾಗುತ್ತೆ, ಎ ಪ್ಲಸ್ ಝೆಡ್ ಏನಾಗುತ್ತೆ, 27 ಆಗುತ್ತೆ. 27. b plus y, 2 plus 25, 27. 24 plus 3, 27. 23 plus 4, 27. ಸೊ ಎಲ್ಲಾ ಕಡೆ ಏನ್ ಬರ್ತಿದೆ, 27, 27 ಬರ್ತಿದೆ. ಸೊ ಯಾವ್ದಾದ್ರೂ ಎರಡು ಅಕ್ಷರಗಳ ಮೊತ್ತ, ಪ್ಲೇಸ್ ವ್ಯಾಲ್ಯೂನ ಮೊತ್ತ 27 ಆದ್ರೆ ಆ ಎರಡು ಅಕ್ಷರಗಳು ಯಾವ ತರ ಅಕ್ಷರಗಳು, ಆಪೋಸಿಟ್ ಲೆಟರ್ಸ್, ಸರಿನಾ? ಈಗ ಯಾವ್ದೋ ಒಂದು ಅಕ್ಷರ ಕೊಡ್ತೀವಿ, ಕ್ಯೂ ಕೊಡ್ತೀವಿ, ಕ್ಯೂಗೆ ನಮ್ಗೆ ನಂಬರ್ ಕೊಟ್ಟಿದೆ 17. ಕ್ಯೂ ನ ಆಪೋಸಿಟ್ ಲೆಟರ್ ಯಾವ್ದು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು ನಾವು, 27 ಮೈನಸ್ 17 ಮಾಡ್ಬೇಕು. ಎಷ್ಟು ಬರ್ತಿದೆ, 10 ಬರ್ತಿದೆ. ಸೊ ಕ್ಯೂ ನ ಆಪೋಸಿಟ್ ಲೆಟರ್ 10, ಯಾವ್ದರ ಲೆಟರ್, ಜೆ. ಸೊ ಕ್ಯೂ ನ ಆಪೋಸಿಟ್ ಲೆಟರ್ ಏನಾಗಿರ್ಬೇಕು, ಜೆ ಆಗಿರ್ಬೇಕು. ಸೊ ಇಲ್ಲಿ ಜೆ ಕಾಣಿಸ್ತಿದೆ, ಸರಿನಾ? ಸೊ ಇದು ಆಪೋಸಿಟ್ ಲೆಟರ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಇದು ಕೂಡ ನೀವ್ ನೆನ್ಪಿಟ್ಕೋಬಹುದು. ಆಪೋಸಿಟ್ ಲೆಟರ್ಸ್ಗೆ ಎ ಟು ಝೆಡ್ ಅಂದ್ರೆ ಎ ಝೆಡ್ ಆಪೋಸಿಟ್ ಲೆಟರ್ಸ್, ಬಾಯ್ಗೆ ಬಿ ವೈ ಬರ್ತಿದೆ. ಸೊ ಬಿ ವೈ ಆಪೋಸಿಟ್ ಲೆಟರ್ಸ್. ಸೊ ಇದು ಸ್ಕ್ರೀನ್ ಶಾಟ್ ತೆಕ್ಕೊಂಡು ಇಟ್ಕೊಂಡಿರಿ, ರೆಫರ್ ಮಾಡಿ ಕಲ್ತ್ಕೊಂಡಿರಿ, ಬೇಕಿದ್ರೆ ಬೇಕಾಗ್ಬೋದು. ಬಟ್ ಈ ಕಾನ್ಸೆಪ್ಟ್ ಟೋಟಲ್ 27 ಆದ್ರೆ ಅದು ಆಪೋಸಿಟ್ ಲೆಟರ್ಸ್ ಅಂತ ನೆನ್ಪಿಟ್ಕೊಂಡಿದ್ರೆ ಸಾಕು, ಇದೇನು ಬೇಕಾಗಲ್ಲ, ಯೂಸ್ ಆಗ್ಬೋದು. ಸೊ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿರಿ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಏನಾಗ್ತದೆ, ಇಲ್ಲಿ ಪ್ರೀವಿಯಸ್ ಕೇಸ್ ಅಲ್ಲಿ ಏನ್ ಬರ್ಕೊಂಡ್ವಿ, ಎ ಇಲ್ಲಿ ಬರ್ದು ಈ ಕಡೆ ಹೋಗಿ ಎಂ ಇಲ್ಲಿ ಬರ್ದು, ಎಂ ಇದ್ರ ಕೆಳಗಡೆ ಬರ್ದು ಈ ಕಡೆ ಹೋಗಿ ಝೆಡ್ ಬರ್ಕೊಂಡ್ವಿ, ಸರಿಯಲ್ಲ? ಬಟ್ ಇನ್ನೊಂದ್ ತರ ಹೇಗ್ ಬರಿಬಹುದು, ಎ ಟು ಎಂ ಹೀಗ್ ಬರ್ಕೊಂಡು ಮತ್ತೆ ಇಲ್ಲಿಗೆ ಬಂದು ಎನ್ ಇಲ್ಲಿ ಬರ್ಕೊಂಡು ಝೆಡ್ ಇಲ್ಲಿ ಬರಿಬೋದಾ, ಕರೆಕ್ಟ್ ಅಲ್ಲ? ಸೊ ಹೀಗ್ ಬರ್ಕೊಂಡಾಗ ಏನಾಗುತ್ತೆ, ಇಲ್ಲಿ ಸಮ್ ನೋಡ್ಬಾರ್ದು, ಆಡ್ ಮಾಡಿ ನೋಡ್ಬಾರ್ದು, ಏನ್ ನೋಡ್ಬೇಕಿನಿ, ಡಿಫ್ರೆನ್ಸ್ ನೋಡ್ಬೇಕು. 14 ಮೈನಸ್ 1 ಏನು, 13. 15 ಮೈನಸ್ 2 ಏನು, 14 ಮೈನಸ್ 1, 15 ಮೈನಸ್ 2, 13. 16 ಮೈನಸ್ 3 ಏನು, 13. ಸೊ ಎಲ್ಲಾ ಕಡೆ ಡಿಫ್ರೆನ್ಸ್ ಏನ್ ಬರ್ತಿದೆ, ಇಲ್ಲಿ 13 ಬರ್ತಿದೆ. ಸೊ ಯಾವ್ದಾದ್ರು ಎರಡು ಅಕ್ಷರಗಳ ಡಿಫ್ರೆನ್ಸ್ 13 ಆಗಿದ್ರೆ ಹೇಗ್ ಬರ್ಕೊಂಡಿರ್ತಾರೆ ಅಕ್ಷರಗಳನ್ನ, ಎ ಟು ಎಂ ಆಮೇಲೆ ಎನ್ ಟು ಝೆಡ್ ಅದ್ರ ಕೆಳಗಡೆ ಬರ್ಕೊಂಡಿರ್ತಾರೆ. ಸೊ ಇದು ಕೂಡ ಒನ್ ಮೆಥಡ್, ಸರಿನಾ? ಆಮೇಲೆ ನೆಕ್ಸ್ಟ್ ಎ ಟು ಝೆಡ್ ಅನ್ನ ಸರ್ಕಲ್ ಆಗಿ ತಗೋಬೇಕು. ಸೊ ಇದು 1 2 3 4 ಹೀಗೆ ಹೋದ್ರೆ ಏನ್ ಬರುತ್ತಿಲ್ಲಿ, 25 26 ಬರುತ್ತಾ? ಆಮೇಲೆ ಈ ಕಡೆಯಿಂದ ಹೋದ್ರೆ ಇದನ್ನ ಕೂಡ ಝೆಡ್ ನ 0 ಅಂತ ತಗೋಬಹುದು. 0 1 2 3 4 ಹೀಗೆ ಹೋದ್ರೆ ಏನಾಗುತ್ತೆ, ಎ 25 ಆಗುತ್ತೆ, ಸರಿನಾ? ಸೊ ಆವಾಗ ಟೋಟಲ್ ಎಷ್ಟಾಗುತ್ತೆ, ಎಲ್ಲ ಕಡೆ 26 ಆಗುತ್ತೆ. 25 ಪ್ಲಸ್ 1 26, 26 ಪ್ಲಸ್ 0 26, 24 ಪ್ಲಸ್ 2 26, ಸರಿನಾ? ಸೊ ಈ ಲೆಟರ್ಸ್ ಅನ್ನ, ಆಲ್ಫಾಬೆಟ್ಸ್ ಅನ್ನ ಈ ಎಲ್ಲಾ ತರಹದ ಕಾನ್ಸೆಪ್ಟ್ ಗಳಿಂದ ನೋಡ್ಬೋದು. ಯಾವ್ದ್ಯಾವ್ದು, ಲೆಟರ್ಗೆ ನಂಬರ್ಗೆ ಹೇಗ್ ನೆನ್ಪಿಟ್ಕೊಳ್ಳೋದು, ಆಮೇಲೆ ಆಪೋಸಿಟ್ ಲೆಟರ್ಸ್, ಆಮೇಲೆ ಆಪೋಸಿಟ್ ಲೆಟರ್ಸ್ಗೆ ಸಮ್ ಏನಾಗಿರ್ಬೇಕು, 27 ಆಗಿರ್ಬೇಕು, ಆಮೇಲೆ ಒಂದ್ರ ಕೆಳಗಡೆ ಒಂದು ಬರ್ಕೊಂಡಿರೋ ಲೆಟರ್ಸ್, ಅರ್ಧ ಲೆಟರ್ಸ್ ಮೇಲೆ ಅರ್ಧ ಲೆಟರ್ಸ್ ಕೆಳಗಡೆ ಹಾಗೆ ಬರ್ಕೊಂಡಿದ್ರೆ ಡಿಫ್ರೆನ್ಸ್ ಏನಾಗ್ಬೇಕು, 13. ಆಮೇಲೆ ಲೆಟರ್ಸ್ ಅನ್ನು ಸರ್ಕಲ್ ಆಗಿ ತಗೊಂಡ್ರೆ ಎ ಟು ಝೆಡ್ 1 to 26 ಆದ್ರೆ ಝೆಡ್ ಇಂದ ಹಿಂದಕ್ ಬಂದ್ರೆ, ಸೊ ಎ ಆದ್ಮೇಲೆ ಏನ್ ಬರ್ಬೇಕು, ಮತ್ತೆ
ಸೊ ಎ ನ ಹಿಂದೆ ಏನ್ ಬರ್ಬೇಕು ಝೆಡ್, ಝೆಡ್ ಆದ್ಮೇಲೆ ಏನ್ ಬರ್ಬೇಕು ಮತ್ತೆ ಎ ಬರ್ಬೇಕು. ಸೊ ಝೆಡ್ ಅನ್ನ 0 ಅಂತ ಕೂಡ ತಗೋಬಹುದು ನಾವು, ವೈ ಅನ್ನ 1 ಅಂತ ತಗೋಬಹುದು, ಸರಿನಾ? ಹಿಂದಕ್ಕೆ ಹೋಗುವಾಗ ಝೆಡ್ ಅನ್ನ ಕೂಡ 1 ಅಂತ ತಗೋಬಹುದು, ಝೆಡ್ ಅನ್ನ 1, ವೈ ಅನ್ನ 2, ಎಕ್ಸ್ ಅನ್ನ 3 ಹೀಗ್ ಕೂಡ ತಗೋಬಹುದು. ಆಗ ಎ ಏನಾಗುತ್ತೆ, ಎ 26 ಆಗುತ್ತೆ, ಸರಿನಾ? ಸೊ ಇದು ಆಲ್ರೆಡಿ ಆಪೋಸಿಟ್ ಲೆಟರ್ಸ್ ಅಲ್ಲೇ ಬರ್ತಿದ್ಯಲ್ಲ, ಎ ಮತ್ತೆ ಝೆಡ್ ಆಪೋಸಿಟ್ ಲೆಟರ್ಸ್ ಹಾಗೆ ಬರ್ತಿದ್ಯಲ್ಲ. ಓಕೆ, ಸೊ ಇವಾಗ ಪ್ರಶ್ನೆಗಳಿಗೆ ಹೋಗೋಣ. ಸೊ ನಾನು ಆಲ್ಫಾಬೆಟ್ ಸ್ಟಾರ್ಟ್ ಅನ್ನ ರೆಫರ್ ಮಾಡಲ್ಲ, ಹಾಗೆ ನೆನಪು ಮಾಡ್ಕೋಬೇಕು ನೀವು. ಸೊ B2 ಅಂತ ಗೊತ್ತಿದೆ ನಮ್ಗೆ, H8 ಅಂತ ಗೊತ್ತಿದೆ, N14 ಅಂತ ಗೊತ್ತಿದೆ, D4, J10, P16, G7, M13. ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ, ಸರಿಯಲ್ಲ? ಸೊ ಏನಾಗ್ತಿದೆ ಇಲ್ಲಿ? ಸೊ ಬಿ ಇಂದ ಡಿಗೆ +2 ಆಗ್ತಿದ್ಯಾ, ಆಮೇಲೆ ಡಿ ಇಂದ ಜಿಗೆ ಏನಾಗ್ತಿದೆ +3 ಆಗ್ತಿದೆ. ಸೊ ಹೆಚ್ ಇಂದ ಜೆಗೆ ಮತ್ತೆ +2 ಆಗ್ತಿದೆ, ಜೆ ಇಂದ ಎಂಗೆ +3 ಆಗ್ತಿದೆ. ಸೊ ಎನ್ ಇಂದ ಪಿ ಗೆ +2 ಆಗ್ತಿದೆ, ಸೊ ಇಲ್ಲೂ ಅದೇ ಆಗ್ತಿದೆ. ಸೊ ಇಲ್ಲಿಂದ ಇಲ್ಲಿಗೆ ಏನಾಗ್ಬೇಕು +3 ಆಗ್ಬೇಕು. ಸೊ 16 + 3 ಏನಾಗುತ್ತೆ, 16 + 3 19 ಆಗ್ಬೇಕು. ಸೊ 19 ಯಾವುದರ ಲೆಟರ್, 19 ಎಸ್ ನ ಲೆಟರ್, ಸರಿನಾ? ಸೊ ಏನ್ ಬರ್ಬೇಕು, ಆಪ್ಷನ್ ಬಿ ಎಸ್. ಈಸಿನಾ? ತುಂಬಾ ಈಸಿ ಅಲ್ಲ? ನೆಕ್ಸ್ಟ್ ಕ್ವೆಶನ್, ಯು ಅಂದ್ರೆ ಅಂಡರ್ 21, 21, ಎ ಅಂದ್ರೆ 1, ಜಿ ಅಂದ್ರೆ 7, ಡಬ್ಲ್ಯೂ ಅಂದ್ರೆ 3 ತರ ಇದೆ ನೋಡಿ, ಡಬ್ಲ್ಯೂ ಅಂದ್ರೆ 23, ಸಿ ಅಂದ್ರೆ 3, ಐ ಅಂದ್ರೆ ಈ ತರ ಬರೀಬೋದಲ್ಲ 9, ಝೆಡ್ ಅಂದ್ರೆ 26, ಎಫ್ ಅಂದ್ರೆ 6, ಸರಿನಾ? ಸೊ ಇಲ್ಲಿ ಕ್ವೆಶನ್ ಮಾರ್ಕ್ ಇದೆ. ಸೊ ಇಲ್ಲಿ ಏನಾಗ್ತಿದೆ, 21 ಇಂದ 23ಗೆ ಏನು ಮತ್ತೆ +2, 23 ಇಂದ 26ಗೆ ಏನು +3, 1 ಇಂದ 3ಗೆ ಮತ್ತೆ +2, 3 ಇಂದ ಎಫ್ ಗೆ +3. ಸೊ 7 to 9 ಏನು +2, ಇಲ್ಲೇನಾಗ್ಬೇಕು +3. ತುಂಬಾನೇ ಈಸಿ. ಲೆಟರ್ ಮೇಟ್ರಿಕ್ಸ್ ಕ್ವೆಶನ್ಗಳು ತುಂಬಾ ಈಸಿಯಾಗಿ ಸಾಲ್ವ್ ಆಗೋ ಕ್ವೆಶನ್ಗಳು. ನಮ್ಗೆ ಏನ್ ಗೊತ್ತಿರ್ಬೇಕು, ಲೆಟರ್ಸ್ ನ ನಂಬರ್ಸ್ ಅಷ್ಟೇ ಗೊತ್ತಿರ್ಬೇಕು. ಸೊ 9 + 3 ಏನಾಗ್ಬೇಕು 12 ಆಗ್ಬೇಕು. ಸೊ L12 ರೈಮಿಂಗ್ ಇದೆಯಲ್ಲ, ಸೊ 12 ಯಾವುದರ ಲೆಟರ್, ಎಲ್ ನ ಲೆಟರ್, ಎಲ್ ನ ನಂಬರ್ 12. ಸೊ ಆಪ್ಷನ್ ಸಿ 12. ತುಂಬಾನೇ ಈಸಿ ಅಲ್ಲ? ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. O of 15, C3, L12 ರೈಮಿಂಗ್, T20 ಮ್ಯಾಚ್, T20 ಕಿಂಗ್ಸ್ 11 ಪಂಜಾಬ್, K11, ಅಥವಾ ಇದನ್ನ ಹೀಗ್ ಮಾಡ್ಕೊಂಡ್ರೆ 11. ಸೊ 11, ಐ ಅಂದ್ರೆ 9, Y 25, G7. ಇದು ಕ್ವೆಶನ್ ಮಾರ್ಕ್. ಸೊ ಇಲ್ಲಿ ಏನಾಗ್ತದೆ, 5 to 20 ಏನಾಗ್ತಿದೆ +5 ಆಗ್ತಿದ್ಯಾ, ಇಲ್ಲಿ ಮತ್ತೆ +5 ಆಗ್ತಿದೆ. ಸೊ ಇಲ್ಲೇನಾಗ್ತಿದೆ 3 to 11 ಏನಾಗ್ತಿದೆ +8 ಆಗ್ತಿದ್ಯಾ, ಆಮೇಲೆ ಇಲ್ಲಿ -4 ಆಗ್ತಿದೆ, ಸರಿಯಲ್ಲ? ಸೊ ಇಲ್ಲಿ ಎರಡು ಎಲ್ಲ ನಂಬರ್ಗೂ ಸರಿ ಹೊಂದುತ್ತಿಲ್ಲ ಇಲ್ಲಿ, ಸರಿಯಲ್ಲ? ಬೇರೆ ಏನಾದ್ರೂ ನೋಡ್ಬೇಕು, ಸರಿಯಲ್ಲ? ಸೊ ಹೀಗೆ ಕಂಬ ಸಾಲಿನಲ್ಲಿ ನೋಡಿದ್ವಿ ನಾವು, ಸರಿನಾ? ಈ ಡೈರೆಕ್ಷನ್ ಅಲ್ಲಿ ನೋಡಿದ್ವಿ, ಈ ಡೈರೆಕ್ಷನ್ ಅಲ್ಲಿ ಏನು ಗೊತ್ತಾಗಿಲ್ಲ, ಯಾವ ಡೈರೆಕ್ಷನ್ ನೋಡ್ಬೇಕು ಇವಾಗ, ಈ ಡೈರೆಕ್ಷನ್ ಅಲ್ಲಿ ನೋಡ್ಬೇಕು, ಸರಿನಾ? ಸೊ ಇದಾಳಿಸ್ಬಿಟ್ಟಲ್ಲ, 3, 12, 20, 11, 9, 25, 7. ಸೊ ಹೀಗ್ ನೋಡಿದ್ರೆ ಏನಾದ್ರೂ ಗೊತ್ತಾಗ್ತಿದ್ಯಾ ನೋಡಿ, ಹೀಗ್ ನೋಡಿದ್ರೆ ಗೊತ್ತಾಗ್ತದೆ. 15 - 3 ಏನಾಗ್ತಿದೆ 12. ಬಂತ ಇಲ್ಲಿ 15 - 3 ಬರ್ತಿದೆ. ಸೊ ಇದು ಎಲ್ಲೇನು 15 - 3. 20 - 11 ಏನ್ ಬರ್ತಿದೆ 9 ಬರ್ತಿದೆ. ಸೊ 25 - 7 ಏನ್ ಬರ್ಬೇಕು, 25 - 7 ಎಷ್ಟು 18. ಸೊ ಇಲ್ಲಿ 18 ಬರ್ಬೇಕು. 18 ಯಾವುದರ ಲೆಟರ್, ಯಾವುದರ ನಂಬರ್ 18, ರೈಟ್ ಟು ವೋಟ್, ಆರ್ ನ ನಂಬರ್. ಸೊ ಆಪ್ಷನ್ ಬಿ ಆರ್, ಸರಿನಾ? ಸೊ ಹೀಗ್ ನೋಡಿದಾಗ ಆನ್ಸರ್ ಬಂದಿಲ್ಲ, ಸೊ ನಾವು ಹೀಗ್ ನೋಡಕ್ಕೆ ಶುರು ಮಾಡಿದ್ವಿ. ಸೊ ಹೀಗ್ ನೋಡಿದಾಗ ಬಂತು ನಮ್ಗೆ ಆನ್ಸರ್, ಸರಿನಾ? ನೆಕ್ಸ್ಟ್ ಎಫ್ ಅಂದ್ರೆ ಫಿಕ್ಸ್ 6, ಇ ಅಂದ್ರೆ 5,
ಕೆ ಅಂದ್ರೆ 11, ಕ್ಯೂ ಅಂದ್ರೆ 17, ಇದು ಗೊತ್ತಿಲ್ಲ ನಮ್ಗೆ. ಐ ಅಂದ್ರೆ 9, ಎನ್ ಅಂದ್ರೆ 14, ಡಿ ಅಂದ್ರೆ 4, ಆರ್ ಅಂದ್ರೆ ರೈಟ್ ಟು ವೋಟ್ 18. ಸರಿನಾ? ಸೊ ಇಲ್ಲಿ ಏನಾದ್ರೂ ಗೊತ್ತಾಗ್ತಿದ್ಯಾ? ಸೊ 6 ಇಂದ 9ಗೆ ಏನ್ ಡಿಫ್ರೆನ್ಸ್? 6 ಇಂದ 9ಗೆ +3 ಆಗ್ತಿದೆ. ಸರಿನಾ? ಆಮೇಲೆ 9 ಇಂದ 14ಗೆ ಏನಾಗ್ತಿದೆ? +5. ಸೊ ಇದು ಎಲ್ಲಾ ಕಡೆ ಹಾಗೆ ಆಗ್ತಿಲ್ಲ. 11 ಇಂದ 17ಗೆ +6 ಆಗ್ತಿದೆ. ಇಲ್ಲಿಂದ ಇಲ್ಲಿಗೆ +1 ಮಾತ್ರ ಆಗ್ತಿದೆ. ಸೊ 4th ಕ್ವೆಶ್ಚನ್ ಅಲ್ಲಿ ಏನಾಗ್ತಿದೆ? ಸೊ ಇಲ್ಲೂ ಕೂಡ ಹೀಗ್ ನೋಡಿದ್ರೆ ಏನು ಗೊತ್ತಾಗ್ತಿಲ್ಲ. ಸರಿಯಲ್ಲ? ಈ ಕಡೆ ನೋಡಿದ್ರೆ ಏನು ಗೊತ್ತಾಗ್ತಿಲ್ಲ. ಸೊ ಆ ಕಡೆ ನೋಡಿದಾಗ ಏನು ಗೊತ್ತಾಗದೆ ಇದ್ರೆ ಏನ್ ಮಾಡ್ಬೇಕು? ಈ ಕಡೆ ನೋಡ್ಬೇಕು. ಸೊ ಆ ಕಡೆ ನೋಡೋಣವಾ? ಸೊ ಇಲ್ಲೇನಾಗ್ತಿದೆ? 6 + 5 ಏನಾಗ್ತಿದೆ? 11 ಬರ್ತಿದೆ. ಸರಿಯಲ್ಲ? ಸೊ ಇದು 6 + 5. ಆಮೇಲೆ ಇಲ್ಲೂ ನೋಡಿದ್ರೆ 14 + 4 ಏನಾಗ್ತಿದೆ? 14 + 4 18 ಬರ್ತಿದೆ. ಸೊ ಇದು ಎರಡನ್ನ ಸಮ್ ಮಾಡಿದಾಗ, ಎರಡನ್ನ ಆಡ್ ಮಾಡಿದಾಗ 17 ಬರ್ಬೇಕು. ಸೊ 17 - 9, ಇಲ್ಲಿ ಎಕ್ಸ್ ಅಂತ ತಗೊಂಡ್ರೆ, ಇದನ್ನ ಎಕ್ಸ್ ಅಂತ ತಗೊಂಡ್ರೆ 9 + x ಏನಾಗಿರ್ಬೇಕು? 17 ಆಗಿರ್ಬೇಕು. ಸೊ ಎಕ್ಸ್ ಏನಾಗಿರ್ಬೇಕು? 17 - 9. ಸೊ ಎಷ್ಟು ಬರ್ತಿದೆ? 8 ಬರ್ತಿದ್ಯಾ? ಸೊ ಇಲ್ಲಿ 8 ಇರ್ಬೇಕಾಗಿತ್ತು. 8 ಯಾವುದರ ನಂಬರ್? ಹೆಚ್ ನ ನಂಬರ್. ಸೊ 4th ಒನ್ ಹೆಚ್ ಆಗಿರ್ಬೇಕು. ಸರಿನಾ? ಈಸಿ ಅಲ್ಲ? ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡೋಣ. ಸೊ ಏನ್ ಬರ್ತಿದೆ ಇಲ್ಲಿ? 23, 19, 14, ಎಂ ಅಂದ್ರೆ 13, 9, L 12, J 10, B 2. ಇಲ್ಲೇನಾದ್ರೂ ಗೊತ್ತಾಗ್ತಿದ್ಯಾ? ನನಗೆ ಗೊತ್ತಾಯ್ತು ಇಲ್ಲಿ. ಸೊ 23 - 13 ಮಾಡಿದ್ರೆ ಏನ್ ಬರ್ತಿದೆ? 10 ಬರ್ತಿದೆ. ಸೊ 10 ಏನು? 23 - 13. ಸೊ ಇಲ್ಲಿ 14 - 12 ಮಾಡಿದ್ರೆ ಏನ್ ಬರ್ತಿದೆ? 14 - 12 2 ಬರ್ತಿದೆ. ಸೊ 19 - 9 ಮಾಡಿದ್ರೆ, ಇಲ್ಲಿ 19 - 9 ಮಾಡಿದ್ರೆ ಏನ್ ಬರುತ್ತೆ? 10 ಬರುತ್ತೆ. ಸೊ 10 ಯಾವುದರ ನಂಬರ್? 10 ಜೆ ನ ನಂಬರ್. ಸೊ 5th ಒನ್ ಆಪ್ಷನ್ ಎ ಜೆ ಆಗಿರ್ಬೇಕು. ಸರಿನಾ? ಓಕೆ, ನೆಕ್ಸ್ಟ್ ಒನ್ 6th ಒನ್ ನಂಬರ್ಸ್ ಬರ್ಕೊಳ್ಳೋಣ. 3, 15, 13. ಸೊ ಏನಾಗ್ತಿದೆ? ಇದರ ನಂಬರ್ ಇಲ್ಲಿದೆ, ಕರೆಕ್ಟ್ ಅಲ್ಲ? ಆಮೇಲೆ ಇಲ್ಲಿ ಎಕ್ಸ್ ಅಂದ್ರೆ ಏನು? ಎಕ್ಸ್ ಅಂದ್ರೆ 24, L 12, ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಏನ್ ಅರ್ಥ ಆಗ್ತಿದೆ ನಮ್ಗೆ? 3 + 24 ಯಾವ ತರ ನಂಬರ್? 3 ಮತ್ತೆ ಎಕ್ಸ್ ಯಾವ ತರ ಲೆಟರ್ಸ್? 24 + 3 ಏನಾಗ್ತಿದೆ? 27. 12 + 15 ಏನಾಗ್ತಿದೆ? 27. ಸೊ 27 ಬಂದ್ರೆ ಯಾವ ತರ ಲೆಟರ್ಸ್ ಅದು? ಆಪೋಸಿಟ್ ಲೆಟರ್ಸ್. ಸರಿಯಲ್ಲ? ಸೊ ಆಪೋಸಿಟ್ ಲೆಟರ್ಸ್. ಸೊ ಇಲ್ಲೂ ಎಕ್ಸ್ ಇರ್ಬೇಕು. ಆ ಎಕ್ಸ್ ಏನಾಗಿರ್ಬೇಕು? 27 ಆಗಿರ್ಬೇಕು. ಎಕ್ಸ್ + 13. ಸೊ 13 + x = 27. x = 27 - 13 ಎಷ್ಟು? 14. ಸೊ x = 14. ಸೊ ಇಲ್ಲೇನಾಗಿರ್ಬೇಕು? 14 ಬರ್ಬೇಕು. ಸೊ 14 ಯಾವುದರ ನಂಬರ್? 14 ಎನ್ ನ ನಂಬರ್. ಸರಿನಾ? ಸೊ ಆಪೋಸಿಟ್ ಲೆಟರ್ಸ್ ನೋಡಿ ಎಷ್ಟು ಚೆನ್ನಾಗಿ ಯೂಸ್ ಆಗ್ತಿದೆ ಇಲ್ಲಿ ಅಂತ. ಸೊ 6th ಒನ್ ಆಯ್ತಲ್ಲ? ಓಕೆ, 6th ಒನ್ ಆಯ್ತು, ಡಿ ಎನ್. 7th ಕ್ವೆಶ್ಚನ್ ಅನ್ನ ನೋಡಿ. ಆರ್ ಅಂದ್ರೆ 18, ವಿ ಅಂದ್ರೆ 22, ವೈ ಅಂದ್ರೆ 25. ಸೊ ಅದೇ ನಂಬರ್ ಇಲ್ಲೂ ಕೂಡ ಇದೆ. ಸೊ ಇದು ಕೂಡ ಅದೇ ತರ ಅನಿಸ್ತಿದೆ, ಆಪೋಸಿಟ್ ನಂಬರ್ಸ್ ಪ್ರಶ್ನೆ ತರ ಅನಿಸ್ತಿದೆ. ಸೊ ಐ ಅಂದ್ರೆ 9, ಇ ಅಂದ್ರೆ 5. 18 + 9 ಏನಾಗ್ತಿದೆ? 18 + 9 27 ಆಗ್ತಿದ್ಯಾ? 22 + 5 27. ಸೊ ಇಲ್ಲಿ ಎಕ್ಸ್ ಅಂತ ತಗೊಂಡ್ರೆ 25 + x ಏನಾಗ್ಬೇಕು? 25 + x = 27. x = 27 - 25. x = 2. ಸೊ ಇಲ್ಲಿ 2 ಬರ್ಬೇಕು.
ಟು ಯಾವ್ದರ ನಂಬರ್? ಟು ಬಿ ನ ನಂಬರ್. ಸೊ 7th ಒನ್ ಆಪ್ಷನ್ ಬಿ ಆನ್ಸರ್ ಆಗ್ಬೇಕು. ಈಸಿನಾ? ನೆಕ್ಸ್ಟ್ ಕ್ವಶನ್. ಎಫ್ ಅಂದ್ರೆ ಫಿಕ್ಸ್, ಎಫ್ ಫಿಕ್ಸ್ 6, C3, M 13. ಆಮೇಲೆ ಹೆಚ್ ಅಂದ್ರೆ 8, ವಿ ಅಂದ್ರೆ 22, ಐ ಅಂದ್ರೆ 9. ಸರಿನಾ? ಸೊ ಇದು ಎರಡನ್ನ ಕಂಬೈನ್ ಮಾಡಿದ್ರೆ ಏನಾದ್ರೂ ಬರ್ತಿದ್ಯಾ ಇಲ್ಲಿ ಮಧ್ಯದಲ್ಲಿರೋ ನಂಬರ್? ಏಯ್ತ್ ಒನ್ ಏನಾಗ್ತಿದೆ? ಓಕೆ, ಇಲ್ಲಿ 6 ಪ್ಲಸ್ 2 ಪ್ಲಸ್ 1 ಏನಾಗ್ತದೆ? 9 ಬರ್ತಿದ್ಯಾ? ಸೊ ಇದು ಎ ಬಿ ಸಿ ಅಂತ ತಗೊಂಡ್ರೆ ಎ ಪ್ಲಸ್ ಬಿ ಪ್ಲಸ್ 1 ಏನಾಗ್ತದೆ? ಸಿ ಅಂತ ಬರ್ತಿದೆ. ಇಲ್ಲೂ ಅದೇ ಬರ್ತಿದ್ಯಾ? 3 ಪ್ಲಸ್ 4 ಪ್ಲಸ್ 1, ಕರೆಕ್ಟಾ? ಆಮೇಲೆ 13 ಪ್ಲಸ್ ಎಕ್ಸ್ ಪ್ಲಸ್ 1 ಏನಾಗ್ಬೇಕು? 22 ಬರ್ಬೇಕು. ಸರಿನಾ? ಸೊ 6 ಪ್ಲಸ್ 2 ಪ್ಲಸ್ 1 ಈಕ್ವಲ್ ಟು 9 ಬರ್ತಿದೆ. ಇಲ್ಲಿ 3 ಪ್ಲಸ್ 4 ಪ್ಲಸ್ 1 ಈಕ್ವಲ್ ಟು 8 ಬರ್ತಿದೆ. ಇಲ್ಲಿ 13 ಪ್ಲಸ್ ಎಕ್ಸ್ ಪ್ಲಸ್ 1 ಏನಾಗ್ಬೇಕು? 22 ಬರ್ಬೇಕು. ಸರಿನಾ? ಸೊ ಹೀಗ್ ಬಂದ್ರೆ ಹೇಗ್ ಸಾಲ್ವ್ ಮಾಡೋದು? 13 ಪ್ಲಸ್ 1 ಏನು? 14 ಪ್ಲಸ್ ಎಕ್ಸ್ ಈಕ್ವಲ್ ಟು 22. ಆಮೇಲೆ ಎಕ್ಸ್ ಈಕ್ವಲ್ ಟು 22 ಮೈನಸ್ 14 ಎಷ್ಟಾಗ್ಬೇಕದು? 8. ಸೊ ಎಕ್ಸ್ ಈಕ್ವಲ್ ಟು 8 ಅಂತ ಬರ್ಬೇಕಿಲ್ಲಿ. ಸೊ ಆಪ್ಷನ್ 8 ಸರಿಯಾಗಿ ಬರ್ತಿದೆ. ಸರಿನಾ? ಓಕೆ, ನೆಕ್ಸ್ಟ್ ಕ್ವಶನ್. ಎಂ ಅಂದ್ರೆ ಏನು? ಎಂ ಅಂದ್ರೆ 13, ಕ್ಯೂ ಅಂದ್ರೆ 17, ಸಿ ಅಂದ್ರೆ 3. ಸೊ 13, 9 ಕ್ವೆಶನ್ ಮಾರ್ಕ್, ಓ ಅಂದ್ರೆ 15, ಎಸ್ ಅಂದ್ರೆ 19, ಇ ಅಂದ್ರೆ 5. ಸೊ ಇಲ್ಲೇನಾದ್ರೂ ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಪ್ಲಸ್ 0, ಇಲ್ಲಿ ಪ್ಲಸ್ 2 ಬರ್ತಿದೆ. ಸರಿಯಲ್ಲ? ಆಮೇಲೆ ಇಲ್ಲಿ ಸೊ ಈ ತರ ಯೋಚನೆ ಮಾಡಿದ್ರೆ ಏನು ಗೊತ್ತಾಗ್ತಿಲ್ಲ. ಕರೆಕ್ಟ್ ಅಲ್ಲ? ಬೇರೆ ಯಾವ ತರ ಯೋಚನೆ ಮಾಡ್ಬೋದು 9th ಕ್ವೆಶನ್ಗೆ? ಓಕೆ, ನೋಡಿ ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ಏನು? ಇಲ್ಲಿ ಎಂ ಮತ್ತೆ ಓ ಇದೆ. ಸೊ ಎಂ ಆದ್ಮೇಲೆ ಏನ್ ಬರ್ಬೇಕು? ಎನ್ ಬರ್ಬೇಕು. ಸೊ ಇಲ್ಲಿ ಎನ್ ಬರ್ಕೊಂಡ್ರೆ ಸರಿನಾ? ಸೊ ಎನ್ ನಂಬರ್ ಏನು? ಎನ್ ನಂಬರ್ 14. ಆಮೇಲೆ ಕ್ಯೂ ಆರ್ ಎಸ್ ಬರುತ್ತಾ? ಹೀಗೆ ಹೋದ್ರೆ ಕ್ಯೂ ಆರ್ ಎಸ್. ಆರ್ ನ ನಂಬರ್ ಏನು? 18. ಆಮೇಲೆ ಸಿ ಡಿ ಇ ಬರುತ್ತೆ. ಡಿ ನ ನಂಬರ್ ಏನು? 4. ಓಕೆನಾ? ಸೊ ಹೀಗ್ ಬರ್ಕೊಂಡಾಗ ಏನಾಗ್ತಿದೆ ಒಬ್ಸರ್ವ್ ಮಾಡಿ. ಈ ಎರಡು ನಂಬರ್ ನ ಟೋಟಲ್ 14 ಪ್ಲಸ್ 13 ಏನಾಗ್ತಿದೆ? 13 ಪ್ಲಸ್ 14 27 ಆಗ್ತಿದೆ. ಆಮೇಲೆ 18 ಪ್ಲಸ್ 9 ಏನಾಗ್ತಿದೆ? 18 ಪ್ಲಸ್ 9 27 ಆಗ್ತಿದೆ ಮತ್ತೆ. ಆಮೇಲೆ ಸೊ ಈ ಎರಡು ಕಡೆ 27 ಆಗ್ತಿದ್ರೆ ಸೊ 4 ಪ್ಲಸ್ ಎಕ್ಸ್ 27 ಆಗ್ಬೇಕು. ಸರಿನಾ? ಸೊ ಎಕ್ಸ್ ಏನಾಗ್ಬೇಕು? 27 ಮೈನಸ್ 4. ಸೊ 23. ಎಕ್ಸ್ ಈಕ್ವಲ್ ಟು 23 ಆಪ್ಷನ್ ಅಲ್ಲಿ ಇದೆ. ಸೊ ಏನ್ ಬರ್ಬೇಕು ಇಲ್ಲಿ? ಕ್ವೆಶನ್ ಮಾರ್ಕ್ ಹತ್ರ 23 ಬರ್ಬೇಕು. ಯಾಕೆ? 23 ಬಂದ್ರೆ 4 ಪ್ಲಸ್ 23 ಏನಾಗುತ್ತೆ? 27 ಆಗುತ್ತೆ. ಸೊ ಇದು ಸ್ವಲ್ಪ ಟ್ರಿಕ್ಕಿ ಆಗಿದೆ ಕ್ವೆಶನ್. ಯಾಕಂದ್ರೆ ನಾವು ಎಂ ಮತ್ತೆ ಓ ಲಾಸ್ಟ್ ಸೀಕ್ವೆನ್ಸ್ ನ ಅಬ್ಸರ್ವ್ ಮಾಡಿದ್ರೆ ಎಂ ಎನ್ ಓ ಕ್ಯೂ ಆರ್ ಎಸ್ ಸಿ ಡಿ ಇ. ಸೊ ಒಂದೇ ಲೈನ್ ಅಲ್ಲಿ ಬರ್ತಿದೆ. ಆ ಬರೋ ಮಧ್ಯದಲ್ಲಿರುವ ಲೆಟರ್ಸ್ ನ ನಂಬರ್ಸ್ ಗೆ ಆಡ್ ಮಾಡಿದ್ರೆ ಏನ್ ಬರ್ತಿದೆ? 27 ಆಪೋಸಿಟ್ ಲೆಟರ್ಸ್ ಬರ್ತಿದೆ. ಸರಿಯಲ್ಲ? ಸೊ 13 ಏನು? ಎನ್ ನ ಆಪೋಸಿಟ್ ಲೆಟರ್. 9 ಏನು? ಆರ್ ನ ಆಪೋಸಿಟ್ ಲೆಟರ್.
ಸರಿನಾ? ಸೊ ಆಪೋಸಿಟ್ ಲೆಟರ್ಸ್ ಅಲ್ಲಿ ಹೀಗೂ ಯೋಚನೆ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡಿ. ಟಿ ಅಂದ್ರೆ ಏನು? ಟಿ 16, ಕೆ 11, ಯು 21, ಇದು 10, 15 ಹಾಗೆ ಇದೆ. ಆರ್ ಅಂದ್ರೆ 18, ಎಂ ಅಂದ್ರೆ 13, ಡಬ್ಲ್ಯೂ ಅಂದ್ರೆ 23. ಸೊ ಇಲ್ಲೂ ಕೂಡ ಹಾಗೆ ಯೋಚನೆ ಮಾಡಿ ನೋಡೋಣ. ಸೊ ಪಿ ಬರ್ತಿದೆ, ಆರ್ ಬರ್ತಿದೆ, ಏನ್ ಬಿಟ್ಟು ಹೋಗಿದೆ? ಕ್ಯೂ ಮಧ್ಯದಲ್ಲಿ ಬಿಟ್ಟು ಹೋಗಿದೆ. ಸೊ ಪಿ ಕ್ಯೂ ಆರ್, ಕೆ ಎಲ್ ಎಂ, ಯು ವಿ ಡಬ್ಲ್ಯೂ. ಸರಿನಾ? ಸೊ ಕ್ಯೂ ನ ನಂಬರ್ ಏನು? 17. 17 ಪ್ಲಸ್ 10 ಏನಾಗ್ತಿದೆ? 27 ಬರ್ತಿದ್ಯಾ? 17 ಪ್ಲಸ್ 10 27 ಬರ್ತಿದೆ. ಎಲ್ ನಂಬರ್ ಏನು? 12. ಸೊ 12 ಪ್ಲಸ್ 15 ಏನ್ ಬರ್ತಿದೆ? ಮತ್ತೆ 27 ಬರ್ತಿದೆ. ಸೊ ವಿ ನ ನಂಬರ್ ಏನು? 22. ಸೊ 22 ಪ್ಲಸ್ ಇದನ್ನ ಎಕ್ಸ್ ಅಂತ ಅನ್ಕೊಂಡ್ರೆ ಎಕ್ಸ್ ಏನಾಗ್ಬೇಕು? 27 ಬರ್ಬೇಕು. ಸೊ 22 ಪ್ಲಸ್ 5 27 ಆಗುತ್ತೆ. ಸೊ ಇಲ್ಲಿ ಏನಾಗಿರ್ಬೇಕು? ಎಕ್ಸ್ ಈಕ್ವಲ್ ಟು 27 ಮೈನಸ್ 22, ಎಕ್ಸ್ ಈಕ್ವಲ್ ಟು 5. ಸರಿನಾ? ಸೊ ಏನ್ ಬರ್ಬೇಕು? ಕ್ವೆಶನ್ ಮಾರ್ಕ್ ಹತ್ರ 5 ಬರ್ಬೇಕು. ಎಕ್ಸ್ ಈಕ್ವಲ್ ಟು 5. ಸೊ ಒಂದ್ಸತಿ ಕ್ವೆಶನ್ ಟೈಪ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಅದೇ ತರ ಪ್ರಶ್ನೆ ಬಂದ್ರೆ ಸಾಲ್ವ್ ಮಾಡ್ಬೋದು ನಾವು. ಪಿ ಕ್ಯೂ ಆರ್ ನೋಡ್ಬೇಕು ಯಾವ್ದಾದ್ರು ಸೀಕ್ವೆನ್ಸ್ ಬರ್ತಿದ್ಯಾ ಅಂತ. ಸರಿನಾ? ಸೊ ಇಲ್ಲಿ ನೋಡೋಣ. ಎನ್ ಅಂದ್ರೆ 14, ಎಕ್ಸ್ ಅಂದ್ರೆ 24, ಪಿ ಅಂದ್ರೆ 16, ಜಿ ಅಂದ್ರೆ 7, ಹೆಚ್ ಅಂದ್ರೆ 8. ಸೊ ಇಲ್ಲಿ ಗೊತ್ತಿಲ್ಲ, 2 3 4 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತಿದೆ? 7 ಇಂಟು 2 14 ಬರ್ತಿದ್ಯಾ? ಆಮೇಲೆ 8 ಇಂಟು 3 24 ಬರ್ತಿದ್ಯಾ? ಸೊ ಈ 2 ಎಲ್ಲಿಂದ ಬಂತು? ಇಲ್ಲಿಂದ ಬಂತು. ಈ 3 ಎಲ್ಲಿಂದ ಬಂತು? ಇಲ್ಲಿಂದ ಬಂತು. ಸರಿಯಲ್ಲ? ಮತ್ತೆ ಇಲ್ಲಿರೋ ನಂಬರ್ ಯಾವ್ದೋ ಒಂದು ನಂಬರ್ ಇರುತ್ತೆ, ಎಕ್ಸ್. ಎಕ್ಸ್ ಇಂಟು 4 ಏನಾಗ್ಬೇಕು? 16 ಆಗ್ಬೇಕಾ? ಸೊ ಎಕ್ಸ್ ಇಂಟು 4 16 ಆದ್ರೆ ಎಕ್ಸ್ ಏನಾಗ್ಬೇಕು? 16 ಡಿವೈಡೆಡ್ ಬೈ 4. ಸೊ ಎಕ್ಸ್ ಈಕ್ವಲ್ ಟು 4 ಆಗ್ಬೇಕು. ಸೊ ಇಲ್ಲಿ 4 ಬರ್ಬೇಕು. 4 ಯಾವುದರ ನಂಬರ್? 4 ಡಿ ನ ನಂಬರ್. ಸೊ ಆಪ್ಷನ್ ಬಿ ಸರಿಯಾಗಿ ಬರ್ತಿದೆ, ಡಿ 11th one. ಓಕೆ, ನೆಕ್ಸ್ಟ್ ಕ್ವೆಶನ್. ಆರ್ ಅಂದ್ರೆ ಏನು? 18, ಯು ಅಂದ್ರೆ 21, ಹೆಚ್ ಅಂದ್ರೆ 8, ಬಿ ಅಂದ್ರೆ 2, ಸಿ ಅಂದ್ರೆ 3, 9 7 8 ಹಾಗಿದೆ. ಸೊ ಇಲ್ಲಿ ಏನಾಗ್ತಿದೆ? 18 ಡಿವೈಡೆಡ್ ಬೈ 2 ಏನ್ ಬರ್ತಿದೆ? 18 ಡಿವೈಡೆಡ್ ಬೈ 2 9 ಬರ್ತಿದ್ಯಾ? 21 ಡಿವೈಡೆಡ್ ಬೈ 3 7 ಬರ್ತಿದ್ಯಾ? ಸೊ 8 ಡಿವೈಡೆಡ್ ಬೈ ಎಕ್ಸ್ 8 ಬರ್ಬೇಕು. ಸೊ 8 ಅನ್ನ ಯಾವ್ದ್ರಿಂದ ಡಿವೈಡ್ ಮಾಡಿದ್ರೆ 8 ಬರುತ್ತೆ? 1 ಇಂದ ಡಿವೈಡ್ ಮಾಡಿದ್ರೆ. ಸೊ 8 ಡಿವೈಡೆಡ್ ಬೈ 1 ಏನ್ ಬರುತ್ತೆ? 8 ಬರುತ್ತೆ. ಸರಿನಾ? ಸೊ ಹೇಗ್ ಬರ್ಕೋಬಹುದು ಇದನ್ನ? ಸೊ ಎ ಬಿ ಸಿ ಅಂತ ತಗೊಂಡ್ರೆ ಏನ್ ಬರ್ತಿದೆ? ಎ ಡಿವೈಡೆಡ್ ಬೈ ಬಿ ಈಕ್ವಲ್ ಟು ಸಿ ಅಂತ ಬರ್ತಿದೆ. ಇದು ಮೇಟ್ರಿಕ್ಸ್ ನ ಫಾರ್ಮುಲಾ ಈಗ. ಸರಿನಾ? ಸೊ 8 ಡಿವೈಡೆಡ್ ಬೈ ಎಕ್ಸ್, ಇದನ್ನ ಎಕ್ಸ್ ಅಂತ ತಗೊಂಡ್ರೆ ಏನ್ ಬರ್ಬೇಕು? 8 ಬರ್ಬೇಕು. ಸೊ ಎಕ್ಸ್ ಏನಾಗುತ್ತೆ? 8 ಡಿವೈಡೆಡ್ ಬೈ 8 ಈಕ್ವಲ್ ಟು 1. ಸೊ ಇಲ್ಲಿ 1 ಇರ್ಬೇಕು. ಸೊ ಆಪ್ಷನ್ ಬಿ ಎ 1 ಯಾವ್ದರ ನಂಬರ್? ಎ ನ ನಂಬರ್. ನೆಕ್ಸ್ಟ್ E5, Y25, L12, J10, D4, M13, G7, T20. ಸೊ ಇಲ್ಲೇನಾದ್ರೂ ಗೊತ್ತಾಗ್ತಿದ್ಯಾ? ಇಲ್ಲಿ ನೋಡಿ, ಹೀಗ್ ನೋಡಿದ್ರೆ ಏನಾದ್ರೂ ಅರ್ಥ ಆಗ್ತಿದ್ಯಾ 13th ಕ್ವೆಶನ್ ಅಲ್ಲಿ? ಸೊ ಇಲ್ಲಿಂದ ಇಲ್ಲಿಗೆ ಏನ್ ಮಾಡ್ತಿದ್ದಾರೆ? +5 ಮಾಡ್ತಿದಾರ. ಆಮೇಲೆ ಇಲ್ಲಿಂದ ಇಲ್ಲಿಗೆ ಏನಾಗ್ತಿದೆ? +3 ಆಗ್ತಿದೆ. ಸೊ ಇಲ್ಲಿಂದ ಇಲ್ಲಿಗೆ ಸರ್ಕಲ್ ಆಗಿ ತಗೊಂಡ್ರೆ ಸರಿಯಲ್ಲ? ನಾನು ಹೇಳಿದ್ನಲ್ಲ ಸರ್ಕಲ್ ಆಗಿ ತಗೊಂಡ್ರೆ. ಸೊ ಎ ಬಿ ಸಿ ಹೀಗ್ ತಗೊಂಡಾಗ ಝೆಡ್ ಇಲ್ಲಿ ಬರುತ್ತೆ. ಝೆಡ್ ನ ನಂಬರ್ 26 ಆಗಿರುತ್ತೆ. ಸರಿಯಲ್ಲ? ವೈ ಇಲ್ಲಿ ಬರುತ್ತೆ. ವೈ ನ ನಂಬರ್ 25 ಆಗಿರುತ್ತೆ. ಸೊ ಇದು 1 2 3.
ಸೊ y 25 ಇದ್ದಾಗ 25 ಗೆ ಎಷ್ಟು ಆಡ್ ಮಾಡಿದ್ರೆ d ಬರುತ್ತೆ? d 4. ಸೊ 1 2 3 4 5 ಇಲ್ಲೂ ಕೂಡ 25 ಗೆ 5 ಆಡ್ ಮಾಡಿದ್ರೆ ಏನ್ ಬರ್ತಿದೆ? 4 ಬರ್ತಿದೆ, ಸರಿನಾ? ಸೊ ಇಲ್ಲೂ ಕೂಡ +5 ಆಗಿದೆ. ಕನ್ಫ್ಯೂಸ್ ಆಗ್ಬಾರ್ದು. y ಆದ್ಮೇಲೆ 5 ಆಡ್ ಮಾಡಿದ್ರೆ d ಬರ್ತಿದೆ, ಸರಿನಾ? ಓಕೆ. ಆಮೇಲೆ ಅದಕ್ಕೆ ಸರ್ಕಲ್ ಕಾನ್ಸೆಪ್ಟ್ ಅನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡಿದ್ದು. y ಆದ್ಮೇಲೆ z ಬರ್ಬೇಕು, z ಆದ್ಮೇಲೆ a ಬರ್ಬೇಕು, a ಆದ್ಮೇಲೆ b, ಹಾಗೆ. ಸೊ 4 to 7 ಮತ್ತೆ ಏನಾಗ್ತಿದೆ ಇಲ್ಲಿ? +3 ಆಗ್ತಿದೆ, ಸರಿನಾ? ಸೊ ಇಲ್ಲೂ ಕೂಡ ಏನಾಗ್ಬೇಕು? +5 ಆಗ್ಬೇಕು, ಇಲ್ಲಿ +3 ಆಗ್ಬೇಕು, ಸರಿ. ಸೊ 12 + 5 ಏನು? 12 + 5 17 ಆಗುತ್ತಾ? 17 + 3 20 ಆಗ್ತಿದೆ. ಸೊ 17 ಯಾವುದರ ನಂಬರ್? 17 ಕ್ಯೂ ನ ನಂಬರ್. ಸೊ ಆಪ್ಷನ್ ಎ ಕ್ಯೂ ಸರಿಯಾಗಿ ಬರ್ತಿದೆ, ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿ ಇಲ್ಲಿ. ಸಿ ಅಂದ್ರೆ 3, O ಅಂದ್ರೆ 15, E ಅಂದ್ರೆ 5, F ಅಂದ್ರೆ ಫಿಕ್ಸ್ 6, R ಅಂದ್ರೆ ರೈಟ್ ಟು ವೋಟ್ 18, C ಅಂದ್ರೆ 3, D ಅಂದ್ರೆ 4, F ಅಂದ್ರೆ 6. ಸೊ ಸರಿ. ಈಗ X ಅಂತ ಇಟ್ಕೊಳ್ಳೋಣ ಇದನ್ನ. ಏನಾಗಿರ್ಬೇಕದು? ಇಲ್ಲೇನಾದ್ರೂ ಗೊತ್ತಾಗ್ತಿದ್ಯಾ? 15 ಡಿವೈಡೆಡ್ ಬೈ 3 ಏನಾಗ್ತಿದೆ? 5. ಸೊ ಎ ಬಿ ಸಿ ಅಂತ ತಗೊಂಡ್ರೆ, ಸೊ ಬಿ ಡಿವೈಡೆಡ್ ಬೈ ಎ ಏನಾಗ್ತಿದೆ? ಸಿ ಅಂತ ಬರ್ತಿದೆ. ಇಲ್ಲೂ ಅದೇ ಬರ್ತಿದ್ಯಾ? 18 ಡಿವೈಡೆಡ್ ಬೈ 6 3 ಬರ್ತಿದ್ಯಾ? ಸೊ ಎಕ್ಸ್ ಡಿವೈಡೆಡ್ ಬೈ 4 ಏನಾಗ್ಬೇಕು? 6 ಬರ್ಬೇಕು. ಸೊ ಎಕ್ಸ್ ಡಿವೈಡೆಡ್ ಬೈ 4 ಏನಾಗ್ಬೇಕು? 6 ಬರ್ಬೇಕು. ಸೊ ಎಕ್ಸ್ ಏನು? 6 ಇಂಟು 4 24. ಎಕ್ಸ್ ಏನಾಗಿರ್ಬೇಕು? 24 ಆಗಿರ್ಬೇಕು. ಸೊ ಇಲ್ಲಿ 24 ಬರ್ಬೇಕು. 24 ಯಾವುದರ ನಂಬರ್? ಎಕ್ಸ್ ನ ನಂಬರ್. ಸೊ ಆಪ್ಷನ್ ಬಿ ಎಕ್ಸ್ ಸರಿಯಾದ ಉತ್ತರ, ಸರಿನಾ? ಓಕೆ. ನೆಕ್ಸ್ಟ್ ಕ್ವೆಶ್ಚನ್. ಹೆಚ್ ಅಂದ್ರೆ 8, ಪಿ ಅಂದ್ರೆ 16, ಬಿ ಅಂದ್ರೆ 2, ಎಫ್ ಅಂದ್ರೆ ಫಿಕ್ಸ್ 6, ಡಿ ಅಂದ್ರೆ 4, ಸಿ ಅಂದ್ರೆ 3, ಆರ್ ಅಂದ್ರೆ ರೈಟ್ ಟು ವೋಟ್ 18, ಎಫ್ ಅಂದ್ರೆ ಎಫ್ ಫಿಕ್ಸ್ 6. ಸೊ ಇಲ್ಲಿ ಏನ್ ಗೊತ್ತಾಗ್ತಿದೆ? ಇಲ್ಲೇನಾದ್ರೂ ಗೊತ್ತಾಗ್ತಿದ್ಯಾ? ಇಲ್ಲಿ ನೋಡಿ, 16 ಡಿವೈಡೆಡ್ ಬೈ 8 ಏನ್ ಬರ್ತಿದೆ? 2. ಸೊ ಎ ಬಿ ಸಿ ಅಂತ ತಗೊಂಡ್ರೆ, ಸೊ ಬಿ ಬೈ ಎ ಏನ್ ಬರ್ತಿದೆ? ಸಿ ಬರ್ತಿದೆ ಇಲ್ಲೂ ಕೂಡ. ಆಮೇಲೆ ಇಲ್ಲಿ 18 ಬೈ 3 ಏನ್ ಬರ್ತಿದೆ? 6 ಬರ್ತಿದೆ ಮತ್ತೆ. ಸೊ ಇದನ್ನ ಎಕ್ಸ್ ಅಂತ ತಗೊಂಡ್ರೆ ಏನಾಗ್ಬೇಕು? ಎಕ್ಸ್ ಬೈ 6 ಏನಾಗ್ಬೇಕು? 4 ಬರ್ಬೇಕು, ಸರಿನಾ? ಸೊ ಎಕ್ಸ್ ಏನಾಗ್ಬೇಕು ಇಲ್ಲಿ? 6 ಇಂಟು 4 24. ಇಲ್ಲೂ ಕೂಡ ಎಕ್ಸ್ 24 ಆಗಿರ್ಬೇಕು. ಸೊ ಇಲ್ಲಿ 24 ಬರ್ಬೇಕು. 24 ಯಾವ್ದರ ನಂಬರ್? ಎಕ್ಸ್ ನ ನಂಬರ್. ಸೊ ಇಲ್ಲೂ ಕೂಡ 15th ಒನ್ ಕೂಡ ಆಪ್ಷನ್ ಎ ಎಕ್ಸ್ ಅಂತಾನೆ ಬರ್ತಿದೆ, ಸರಿನಾ? ಸೊ ಲೆಟರ್ ಮ್ಯಾಟ್ರಿಕ್ಸ್ ತುಂಬಾನೇ ಈಸಿ ಆಗಿರೋ ಕಾನ್ಸೆಪ್ಟ್. ಲೆಟರ್ಸ್ ಅನ್ನ ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅಡ್ಡ ಸಾಲಿನಲ್ಲಿ ಕಂಬ ಸಾಲಿನಲ್ಲಿ ಯಾವ್ದಾದ್ರು ರಿಲೇಶನ್ಶಿಪ್ ಇದೆಯಾ? ಡಿವಿಷನ್, ಮಲ್ಟಿಪ್ಲಿಕೇಶನ್ ಅಥವಾ ಆಪೋಸಿಟ್ ಲೆಟರ್ಸ್ ಎಲ್ಲಾದ್ರೂ ಬರ್ತಿದ್ಯಾ? ಹೀಗೆ ನೋಡಿದ್ರೆ ಎಲ್ಲ ಕ್ವೆಶನ್ಸ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ಎಲ್ಲಾರ್ಗು ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೆಷನ್ ಹೇಗಿತ್ತು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲಾರ್ಗು ಥ್ಯಾಂಕ್ ಯು, ನಮಸ್ಕಾರ.